ಈ ಪರ್ಪಸ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಮತ್ತಷ್ಟು ಮಾಹಿತಿ ನೀಡ್ತಾರೆ, ವಿಶ್ಲೇಷಣೆಯನ್ನು ಕೂಡ ನೀಡ್ತಾರೆ. ಲೆಟ್ಸ್ ಗೋ ಫಾರ್ ಡೆಸ್ಕ್ ಲೈವ್. ಎಸ್, ಹೀಸ್ ಇನ್ ಡೆಸ್ಕ್. ಓಕೆ ಪವನ್, ಯಾರೇ ಏನೇ ಅಭಿವೃದ್ಧಿ ಮಂತ್ರ ಜಪಿಸಿದ್ರು, ಯಾವುದೇ ಆಡಳಿತದ ಸೂತ್ರವನ್ನು ಹೆಣೆದ್ರೂ ಕೂಡ ಅದರ ಹಿಂದೆ ಜನರಿಗೆ ಹೆಚ್ಚು ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅದನ್ನು ನೆಪವಾಗಿಟ್ಟುಕೊಂಡು ಯಾವಾಗಲೂ ಕೂಡ ತಮಗೇನು ಲಾಭ ಆಗ್ಬೋದು, ಚುನಾವಣೆಯಲ್ಲಿ ಏನು ಆಗಬಹುದು ಅನ್ನುವ ಲೆಕ್ಕಾಚಾರ ಸಹಜವಾಗಿರುತ್ತೆ. ಆದರೆ ಈ ಡಿಮಿಲಿಟೇಷನ್ ಅಂತ ಬಂದಾಗ, ಕ್ಷೇತ್ರ ಮರುವಿಂಗಡಣೆ ಅಂತ ಬಂದಾಗ, 543ರಿಂದ 824 ಅಂತ ಬಂದಾಗ ಏನು ಚೇಂಜಸ್ ಆಗಬಹುದು? ಫಸ್ಟ್ ಐ ಆಮ್ ಆಸ್ಕಿಂಗ್ ಯು, ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್? ಈ ಡಿಲಿಮಿಟೇಷನ್ ಯಾವ ಕಾರಣಕ್ಕಾಗಿ ಮಾಡಬೇಕು ಅನ್ನುವ ಪ್ಲಾನ್ ಕೊಡ್ತಾ ಇದ್ದಾರೆ ಪ್ರಧಾನಿ ಅವರಿಗೆ. ಎಸ್, ಪ್ಲೀಸ್ ಗೋ ಹೆಡ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಒಂದು ದೊಡ್ಡ ಮಟ್ಟದ ಒಂದು ಮಾತು. ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅಧಿಕಾರಸ್ಥಾನ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಅದು ಸಂವಿಧಾನದ ಒಂದು ಆಶಯ. ಅದೇ ರೀತಿ ಕೇಂದ್ರ ಸರ್ಕಾರ ಅಂದರೆ ಯಾವುದೇ ಕೇಂದ್ರ ಸರ್ಕಾರಗಳಿದ್ದರೂ ಸಹಜವಾಗಿ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾ ಬಂದಿದ್ದೇವೆ. 1952, 67, ಹೀಗೆ 2004, ಹೀಗೆ ಸಾಕಷ್ಟು ಬಾರಿ ಅಂದರೆ 4 ಬಾರಿ ಕ್ಷೇತ್ರ ಮರು ವಿಂಗಡಣೆಗಳು ಆಗಿದ್ದಾವೆ. ಆದರೆ ಈ ಬಾರಿಯೂ ಕೂಡ ಕ್ಷೇತ್ರ ಮರು ವಿಂಗಡಣೆ 2011ರ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದ ಕೂಗಾಗಿತ್ತು. ಹೀಗಾಗಿ ಕಳೆದ ಬಜೆಟ್ ಅಧಿವೇಶನದ ವೇಳೆ ಕೇಂದ್ರ ಸರ್ಕಾರ ಈ ಪ್ರಪೋಸಲ್ನ ತಂತು. ಆಗ ಆಡಳಿತ ಪಕ್ಷದ ಕೆಲ ಪಕ್ಷಗಳ ಸಂಸದರು ಸಹ ಸೇರಿದಂತೆ ಈ ಪ್ರಾಜೆಕ್ಟ್ನ ಅಂದರೆ ಈ ಮಸೂದೆಯನ್ನು ರಿಜೆಕ್ಟ್ ಮಾಡಿದ್ರು. ಆದರೆ ಈ ಬಾರಿ ಮತ್ತೆ ಅದೇ ಮಸೂದೆಯನ್ನು ತರಬೇಕು. ಯಾಕಾಗಿ ಅನ್ನೋದನ್ನ ಮನವರಿಕೆ ಮಾಡಬೇಕು. ಅಂದರೆ ಪ್ಲಾನ್ ಏನಿತ್ತು ಅಂದರೆ ಕೇಂದ್ರ ಸರ್ಕಾರದ್ದು ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾ ಅನ್ನೋದು ಒಂದು ಉದ್ದೇಶ ಇತ್ತು. ಈಗ ಸಪೋಸ್ ಉತ್ತರ ಪ್ರದೇಶ ಎಲ್ಲರೂ ಹೇಳೋ ಅಂಥದ್ದು ಮತ್ತು ಸಹಜವಾಗಿ ಉದಾಹರಣೆ ಕೊಡೋವಂಥದ್ದು. ಉತ್ತರ ಪ್ರದೇಶದಲ್ಲಿ ಈಗ ಹಾಲಿ 80 ಕ್ಷೇತ್ರಗಳಿದ್ದಾವೆ. ಅದರ ಅರ್ಧದಷ್ಟು ಜಾಸ್ತಿ ಆಗುತ್ತೆ. ಅಂದರೆ 80 ಕ್ಷೇತ್ರಗಳಿಗೆ 120 ಕ್ಷೇತ್ರ, ಅಂದರೆ 40 ಕ್ಷೇತ್ರಗಳು ಆ್ಯಡ್ ಆಗಿ 120 ಕ್ಷೇತ್ರಗಳಾಗ್ತವೆ. ಪ್ರಾತಿನಿಧ್ಯವಾರು ಬಂದಾಗ ದಕ್ಷಿಣ ಭಾರತದ ಪ್ರಾತಿನಿಧ್ಯ ದಿನೇ ದಿನೇ ಗಣನೀಯವಾಗಿ ಕಮ್ಮಿ ಆಗುತ್ತೆ ಅನ್ನೋದು. ಅಂದರೆ ಜನಸಂಖ್ಯೆ ಆಧಾರ ಹೋಲಿಸ್ಕೊಂಡ್ರೆ ಭಾರತದ 62% ಜನಸಂಖ್ಯೆ ಉತ್ತರ ಭಾರತದ್ದು ಅನ್ನೋದು ಒಂದು ಇದಿದೆ. ಈ ಪ್ರಾತಿನಿಧ್ಯಕ್ಕೋಸ್ಕರನೇ ಇಲ್ಲಿ ನಮಗೆ ರಾಜಕೀಯ ಸ್ಥಾನಮಾನಗಳಾಗಿರ್ಬೋದು ಅಂದರೆ ಈಗ ಹೇಳೋದೇನು ಅಂದರೆ ಜನಸಂಖ್ಯೆ ಆಧಾರದಲ್ಲಿ ಸೌತ್ ಇಂಡಿಯಾ ರಾಜ್ಯಗಳು ಕಮ್ಮಿ ಇದ್ದಾವೆ. ಆದರೆ ನಾರ್ತ್ ಇಂಡಿಯಾದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಆದರೆ ನಮಗೆ ಪ್ರಾತಿನಿಧ್ಯ ಕಮ್ಮಿ ಆಗುತ್ತೆ, ನಮ್ಮಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ಹಿಂದೆ ಸ್ಟಾಲಿನ್ ಈ ವಾಯ್ಸನ್ನ ರೈಸ್ ಮಾಡಿದ್ರು. ಅಂದ್ರೆ ನಾವು ಅತಿ ಹೆಚ್ಚು ಟ್ಯಾಕ್ಸ್ಗಳು ಕಟ್ತೀವಿ, ಆದರೆ ನಮಗೆ ವಾಪಸ್ ಸಿಗೋದು ಮಾತ್ರ ಕಡಿಮೆ. ಹಾಗಾಗಿ ನಮಗೆ ಇದರ ಪ್ರಾತಿನಿಧ್ಯ ಬೇಕು ಅಂತ ಹೇಳಿದ್ರು. ಹಾಗಾಗಿ ಕೇಂದ್ರ ಸರ್ಕಾರ ಒಂದು ಸಲಹಾ ಮಂಡಳಿಯನ್ನು ರಚನೆ ಮಾಡಿ ಏನು ಮಾಡ್ಬೋದು ಅಂತಂದೇಳಿ ಒಂದು ಪ್ಲಾನ್ ರೆಡಿ ಮಾಡಿ, ಅಂದರೆ 543 ಕ್ಷೇತ್ರಗಳನ್ನು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅಥವಾ ಅದರಲ್ಲಿ ಆಯ್ದ ಕ್ಷೇತ್ರಗಳನ್ನಷ್ಟೇ ಮಾಡಬೇಕು ಅನ್ನೋದು ಒಂದು ಇದನ್ನು ಮಾಡಿ. ಇದರಲ್ಲಿ ಸಲಹಾ ಮಂಡಳಿ ಕೊಟ್ಟಿದ್ದು ಮೊದಲ ಹಂತದಲ್ಲಿ 170 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ, ಅಂದರೆ ದೊಡ್ಡ ಸಪೋಸ್ ಇವಾಗ ಕರ್ನಾಟಕದಲ್ಲಿ ಬಂದರೆ ಬೆಂಗಳೂರು, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ತುಮಕೂರು, ಈ 3 ದೊಡ್ಡ ಕ್ಷೇತ್ರಗಳು. ಇಂಥವನ್ನ ಆಯ್ದ ಕ್ಷೇತ್ರಗಳನ್ನು ಭಾಗ ಮಾಡೋದು. ಇವಾಗ ಸಪೋಸ್ 1 ಕೋಟಿ ದಾಟಿದೆ ಬೆಂಗಳೂರಿನ ಜನಸಂಖ್ಯೆ. ಇಲ್ಲಿ ಈಗ ಇರೋದು ರೆಪ್ರೆಸೆಂಟ್ ಬೆಂಗಳೂರು ಗ್ರಾಮಾಂತರ ಮತ್ತೆ 3 ಕ್ಷೇತ್ರಗಳು. ಬೆಂಗಳೂರು ಸಿಟಿಗೆ 3 ಕ್ಷೇತ್ರಗಳಿದಾವೆ, ಸೌತ್, ನಾರ್ತ್ ಮತ್ತು ಸೆಂಟ್ರಲ್ ಅಂತಂದು. ಇದನ್ನ ಡಿವೈಡ್ ಮಾಡೋದು. ಇಲ್ಲಿ 2 ಕ್ಷೇತ್ರ ಹೆಚ್ಚುವರಿ ಹಾಕಿ ಬರ್ತವೆ. ಇದೇ ರೀತಿ ಮೊದಲ ಹಂತದಲ್ಲಿ 170 ಕ್ಷೇತ್ರಗಳನ್ನು ಮಾಡಬೇಕು. ಅದರಲ್ಲಿ ಮೊದಲ ಭಾಗವಾಗಿ 59 ಕಾನ್ಸ್ಟಿಟ್ಯೂನ್ಸಿಗಳು, ನಂತರ 111 ಕಾನ್ಸ್ಟಿಟ್ಯೂನ್ಸಿಗಳನ್ನು ಭಾಗ ಮಾಡಿ 170 ರಿಸಲ್ಟ್ ಬಳಿಕ ಮುಂದುವರೆದು ಏನಾದರೂ ಬೇಕಾಗುತ್ತಾ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹಾ ಮಂಡಳಿ ಕೊಟ್ಟಿದೆ. ಓಕೆ ಪವನ್, ಈಗ 98 ವಾರ್ಡ್ಗಳಿದ್ದು 369 ಆಗ್ತಾ ಇದೆ. ಅದನ್ನ ಹೇಗೆ ನೋಡ್ತಾ ಇದೀವಲ್ಲ, ಅದೇ ಆಧಾರದಲ್ಲಿ ಇದು ನೋಡ್ಬೋದು. ಏನಾದ್ರು ಡಿಫ್ರೆನ್ಸ್ ಅಂತ ಅನ್ಸುತ್ತಾ? ಕ್ರಿಸ್ಪಾಗಿ ಹೇಳ್ಬೋದಾ? ಹೌದು ರಾಘವ್, ಈಗ ಕ್ಷೇತ್ರ ಮರು ವಿಂಗಡಣೆ ಉದ್ದೇಶ ಏನು? ಜನಸಂಖ್ಯೆಗೆ ಸರಳೀಕರಣದ ಆಡಳಿತ ಬೇಕು ಅಲ್ಲ, ಅಂದ್ರೆ ರಾಜಕೀಯ ಲಾಭವನ್ನು ನೋಡುವಂತ ಒಂದು ಉದ್ದೇಶ ಇದೆಯಲ್ಲ, ಅದಕ್ಕೋಸ್ಕರ ಎದುರಾಳಿಗಳು ಯಾವಾಗ್ಲೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅದನ್ನ ಬಿಟ್ಟು ಬೇರೆ ಯಾರು ಪ್ರಶ್ನೆ ಮಾಡಲ್ಲ. ಆ ಒಂದು ವಾಸನೆ ಇದರಲ್ಲೂ ಕೂಡ ಕಾಣುತ್ತಾ? ದಟ್ಸ್ ಮೈ ಸ್ಟ್ರೇಟ್ ಕ್ವೆಶ್ಚನ್ ಟು ಯು. ಹೌದು, ಈಗ ಏನಾಗುತ್ತೆ ಅಂದ್ರೆ ಆಡಳಿತ ಪಕ್ಷಗಳು ತಮಗೆ ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ಸಹಜವಾಗಿ ಆ ಎಡ್ಜನ್ ಪಡೆಯುತ್ತೆ. ಅಂದ್ರೆ ವಾರ್ಡ್ ವೋಟರ್ಸ್ ಲಿಸ್ಟ್ ಇಂದ ಹಿಡಿದು ಪ್ರತಿಯೊಂದು ಯಾವ ಹಳ್ಳಿಗಳು ಸೇರ್ತವೆ, ಯಾವ ವಾರ್ಡ್ ಸೇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಆಡಳಿತ ಪಕ್ಷಗಳು ಮತ್ತೆ ಕ್ಷೇತ್ರ ಮರು ವಿಂಗಡಣೆ ಮಾಡಿದ ಪಕ್ಷ ಅದನ್ನ ಫಸ್ಟ್ ಎಲೆಕ್ಷನ್ ಅದ್ರ ಇದನ್ನ
ಫಲನ ಪಡೆಯುತ್ತೆ. ಅದ್ರ ನಂತರದ ರಿಸಲ್ಟು ಚೇಂಜ್ ಆಗುತ್ತೆ. ಈಗ 2000 ಆಗ ಹೋಲಿಸ್ಕೊಂಡ್ರೆ 2004ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಗುತ್ತೆ, 2008ರಿಂದ ಅದು ಜಾರಿ ಆಗುತ್ತೆ. ಆಗ ಅದರ ಫಲ ಅನುಭವಿಸಿದ್ದು BJP ಅಲ್ಲ, ಕಾಂಗ್ರೆಸ್ಸು. ಅಂದರೆ 2004ರಲ್ಲಿ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಬಂತು, UPA ಗೌರ್ಮೆಂಟ್ ಬಂತು. ಅದನ್ನು ಜಾರಿ ಮಾಡಿದ್ಯಾರು? ಇವರು ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟು. ಹಾಗಾಗಿ ಸಹಜವಾಗಿ ಆ ಪಕ್ಷ ಕೆಲವೊಂದು ಟೈಮ್ ಫಲನ ಅನುಭವಿಸ್ದೇನೋ ಇರ್ಬೋದು. ಆದರೆ ಜನರಿಗೆ ಎಕ್ಸಿಕ್ಯೂಟ್ ಆಗುವಂತ ಸಾಧ್ಯತೆ ಏನಾದ್ರೂ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕಾಣ್ತಾ ಇದೆಯಾ, ಅಥವಾ ಇಟ್ ಇಸ್ ಟೂ ಅರ್ಲಿ ಅಂತ ಅನ್ಸುತ್ತಾ ಪವನ್ ಈ ವಿಚಾರ ಪ್ರಸ್ತಾಪ ಆಗೋಕೆ? ಇಲ್ಲ ರಾಘವ್, ಈಗ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಿರೋ ಬಿರುಗಾಳಿ ನೋಡಿದ್ರೆ ಸಹಜವಾಗಿ ಈ ಸಾರಿ ಬಿಲ್ ಶತಾಯ ಪಾಸ್ ಮಾಡಬೇಕು ಅನ್ನೋದೇ ಇಂಟೆನ್ಷನ್ ಇದೆ. ಓಕೆ, ಅಂದ್ರೆ ಮುಂದಿನ ಚುನಾವಣೆ ರೆಡಿ ಆಗ್ತಾ ಇದ್ದಾರೆ ಅಂತ, ಕಹಳೆ ಊದ್ತಾ ಇದ್ದಾರೆ ಅಂತ ಅರ್ಥ. ಹೌದು. ಗಾಟ್ ಇಟ್. ಥ್ಯಾಂಕ್ ಯು ಪವನ್.